ಅಕ್ಟೋಬರ್ ನವೆಂಬರ್ ಲೆಕ್ಕಾಚಾರಕ್ಕೆ ಹಾಕಿದ್ರೆ ಭಾರಿ ಬೆಟ್ರು. ಜೂನ್ ಜುಲೈ ಆಗ ಹಾಕ್ಬಾರ್ದು, ಯಾಕಂದ್ರೆ ಅದು ಒಳ್ಳೆ ಬ್ಯಾಸ್ಗಿಗೆ ಬಂದ್ಬಿಡುತ್ತೆ ಕಟಾವಿಗೆ. ಮಳೆಗಾಲಕ್ಕೆ ಹಾಕಿದಾಗ ಒಂದ್ ಸ್ವಲ್ಪ ರೇಟ್ ಇದ್ದೇ ಇರುತ್ತೆ, ಯಾವುದೇ ರೀತಿ ಲಾಸ್ ಆಗ್ದಂಗೆ ಬರುತ್ತೆ ಅನ್ನೋದು ಒಂದು ಉದ್ದೇಶ. ಅದು ಹಂಗಾಗಿ ನಾನು ಹೇಳೋದು ಅಕ್ಟೋಬರ್ ಅಥವಾ ನವೆಂಬರ್ ಎಂಡಿಂಗು ಹಾಕಿದ್ರು ಒಳ್ಳೇದಿದು. ಆಗ ಮಳೆಗಾಲ ಬಂದಾಗ ಇದು ಕಟಾವಿ ಬರುತ್ತೆ, ಒಂದು ಲೆಕ್ಕಾಚಾರಕ್ಕೆ ರೇಟ್ ಇರುತ್ತೆ, ದುಡ್ಡಾಗುತ್ತೆ. ಹೌದು, ಅಂದ್ರೆ ನೀವು ಹೇಳ್ತಿರೋದು ಒಂದು ತಳಿ ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಆಗ ಟೈಮನ್ನು ನಾವು ನೋಡ್ಕೊಂಡು ಹಾಕ್ಬೇಕು. ಹೌದೌದು. ಕೆಲವರು ಪಪ್ಪಾಯಲ್ಲಿ ತುಂಬಾ ಲಾಭ ಮಾಡಿದ್ದಾರೆ ಅಂತ ತುಂಬಾ ವಿಡಿಯೋಗಳು ಇನ್ಸ್ಪೈರ್ ಆಗಿನೂ ಕೆಲವರು ಆಗ್ತಾರೆ. ಅದಕ್ಕೆ ನಿಮ್ ಕಡೆಯಿಂದ ಒಂದು ಒಳ್ಳೆ, ಯಾಕಂದ್ರೆ ನೀವು ರಿಯಲ್ ಆಗಿ ಎಲ್ಲ ಫೀಲ್ ಮಾಡಿದ್ರ, ಅಂದ್ರೆ ನೀವು ಬೆಳೆದು ಲಾಭ ಅಲ್ಲ ನಷ್ಟ ಎಲ್ಲ ನೋಡಿದ್ರಲ್ಲ, ಹಂಗಾಗಿ ಇಲ್ಲಿ ಬರೋದು ಎರಡೇ ಕೆಲಸ, ಒಂದು ತಳಿ ಸೆಲೆಕ್ಟ್, ಮತ್ತೆ ನಾವು ಹಾಕ ಟೈಮ್, ಮತ್ತೆ ಅದನ್ನ ಮಾಮೂಲಾಗಿ ಎಷ್ಟೆಷ್ಟು ಅದು ಗೊಬ್ಬರ ಏನ್ ಬೇಕೋ ಅದು ಔಷಧಿ ಏನ್ ಬೇಕೋ ಅದು ಮೇಂಟೈನ್ ಮೇಂಟೈನ್ ಸಹಜಾಗೆ ಮಾಡ್ತಾರೆ. ಆದ್ರೆ ಇಲ್ಲಿ ಮೇನ್ ಏನಂದ್ರೆ ತಳಿ ಸೆಲೆಕ್ಟಿಂಗ್ ಒಂದು, ಎರಡನೇದು ಏನಂದ್ರೆ ನಾವು ಹಾಕುವ ಟೈಮಿಂಗ್ಸ್, ಅಂದ್ರೆ ಯಾವ ತಿಂಗಳಿಗೆ ನಾಟಿ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಈ ಯಾವ ಟೈಮಿಂಗ್ ಸರಿ ಮ್ಯಾಚ್ ಆಯ್ತಂದ್ರೆ ಒಳ್ಳೆ ಅನುಕೂಲ ಆಗುತ್ತೆ, ಒಂದ್ ಲೆಕ್ಕಾಚಾರಕ್ಕೆ ರೇಟನ್ನು ಸಿಗುತ್ತೆ ಅಂತ ನನ್ಗೆ. ಅಂದ್ರೆ ಇದು ಬೆಳೆ